ರಾಜ್ಯ ರಾಜಕೀಯದಲ್ಲಿ ರಾಜಣ್ಣ ಹನಿ ಟ್ರ್ಯಾಪ್ ಸದ್ದು. ಕಾಂಗ್ರೆಸ್ನಲ್ಲಿ ಭೂಗಿಲೆದ್ದಿದೆ. ಮಹಾನ್ ನಾಯಕನ ಕುರಿತು ಚರ್ಚೆ. ಸಚಿವರ ಒತ್ತಾಯಕ್ಕೆ ಓಕೆ ಅಂತ ಹೇಳಿದ್ದಾರಂತೆ ಸಿದ್ದರಾಮಯ್ಯ. ಏನ್ ಚರ್ಚೆ ಆಯ್ತು ಹಾಗಾದ್ರೆ? ಇಡೀ ದಿನ ಭಾನುವಾರ ಸಿಎಂ ಆಪ್ತ ಸಚಿವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ಮಹಾನ್ ನಾಯಕನ ಕುರಿತು. ಯಾರು ಹಾಗಾದ್ರೆ ಆ ಮಹಾನ್ ನಾಯಕ? ರಾಜಣ್ಣ ಜೊತೆಗೆ ಆಪ್ತ ಸಚಿವರು ಎಲ್ಲರ ಜೊತೆಗೂ ಸಿದ್ದರಾಮಯ್ಯ ಚರ್ಚೆ ನಡೆಸಿದ್ದಾರೆ. ಭಾನುವಾರ ಇಡೀ ದಿನ ಆ ಕುರಿತೇ ಚರ್ಚೆ ನಡೆದಿದೆ, ಹನಿ ಟ್ರ್ಯಾಪ್ ವಿಚಾರದ ಕುರಿತು. ಯಾರು ಹಾಗಾದ್ರೆ ಆ ಮಹಾನಾಯಕ? ಸಚಿವರು ಮಾತನಾಡಿದಾಗ ಒಂದಷ್ಟು ಒತ್ತಾಯ ಮಾಡಿದ್ದಾರೆ, ಅದಕ್ಕೆ ಓಕೆ ಅಂತ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳಿದಾರಂತೆ. ಯಾರು ಹಾಗಾದ್ರೆ ಆ ಮಹಾನಾಯಕ? ಕುತೂಹಲ ಅಂತೂ ಇದೆ. ಏನು ಡಿಸ್ಕಸ್ ಆಯ್ತು ಹಾಗಾದ್ರೆ? ಅವರ ನಿವಾಸದಲ್ಲಿ ಏನೆಲ್ಲ ಮಾತುಕತೆಯನ್ನು ನಡೆಸಿದ್ರು ಎಲ್ಲವನ್ನ ಹೈಕಮಾಂಡ್ಗೆ ತಿಳಿಸಿದ್ದೇವೆ. ಏನೇ ಕ್ರಮ ಕೈಗೊಂಡ್ರು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಸಿಎಂ ತಿಳಿಸಿದಾರಂತೆ. ಎಲ್ಲವೂ ಕೂಡ ಗೊತ್ತಿದೆ ಅವರಿಗೆ, ಹೈಕಮಾಂಡ್ ಗಮನಕ್ಕೆ ನಾನು ತಂದಿದ್ದೀನಿ ಅಂತ ಹೇಳಿ. ಇನ್ನು ಕಾರ್ಯಕಾರಿಣಿ ಸಭೆಯಲ್ಲಿ ಈ ಬಗ್ಗೆ ಹೈಕಮಾಂಡ್ಗೆ ಮತ್ತೊಮ್ಮೆ ನಾನು ಗಮನಕ್ಕೆ ತರಬೇಕು ಅನ್ನೋ ವಿಚಾರ, ಅಂದರೆ ಸಿದ್ದರಾಮಯ್ಯನವರಿಗೆ ಸಿಎಂ ಆಪ್ತರು ಒತ್ತಾಯ ಮಾಡಿರೋದು, ಅದನ್ನು ಮತ್ತೊಮ್ಮೆ ಇವತ್ತು ನಾಳೆ ಏನು ನಡೀತಾ ಇದೆಯಲ್ಲ ರಾಷ್ಟ್ರೀಯ ಕಾರ್ಯಕಾರಿಣಿ, ಅದರಲ್ಲಿ ತಿಳಿಸಿ ಅಂತ ಹೇಳಿ. ಸೊ ಓಕೆ ಅಂದಿದ್ದಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ಕಾಯ್ತಾ ಇದ್ದಾರೆ ಹಲವಾರು ನಾಯಕರು. ಏನು ಮಾಡ್ತಾರೆ ಇದರಲ್ಲಿ ಅಂತ ಹೇಳಿ. ಅಧಿವೇಶನ ಮುಗಿದ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗುತ್ತಾ ಅನ್ನೋ ಚರ್ಚೆಯ ನಡುವೆ ಈ ಹನಿ ಎಐಸಿಸಿ ಅಧಿವೇಶನದಲ್ಲಿ ಭಾಗಿಯಾಗಿದ್ದಾರೆ ಸಚಿವ ಕೆಎನ್ ರಾಜಣ್ಣ. ಸೊ ಹನಿ ಟ್ರ್ಯಾಪ್ ವಿಚಾರ ಹಾಗಾದ್ರೆ ಚರ್ಚೆಯಾಗುತ್ತಾ? ಅಲ್ಲಿ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೀತಾ ಇದೆ ಅಧಿವೇಶನ. ವಿಚಾರವನ್ನ ಪ್ರಸ್ತಾಪಿಸ್ತಾರ. ಅಧಿವೇಶನ ಮುಗಿದ ಬಳಿಕ ಸಿಎಂ ಮೂಲಕ ಹೈಕಮಾಂಡ್ ಜೊತೆಗೆ ಚರ್ಚೆ ನಡೆಸೋ ಸಾಧ್ಯತೆ ಇದೆ. ಆ ನಾಯಕನ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಆಗ್ರಹಿಸುವ ಸಾಧ್ಯತೆ ಕೂಡ ಇದೆ. ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಜೊತೆ ಚರ್ಚಿಸುವ ನಿರೀಕ್ಷೆ ಕೂಡ ಇದೆ. ಆಪ್ತ ಸಚಿವರ ಒತ್ತಡಕ್ಕೆ ಸಿಎಂ ಓಕೆ ಅಂತಾರ. ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಕುರಿತು ಕೂಡ ಮಾತುಕತೆ ನಡೆದ್ರೆ ಇತ್ತ ಪಕ್ಷದ ಹಿತದೃಷ್ಟಿಯಿಂದ ಕೆಲ ಬದಲಾವಣೆಗೆ ಒತ್ತಾಯಿಸ್ತಾ ಇದ್ದಾರೆ ಕೈ ನಾಯಕರು. ಹೈಕಮಾಂಡ್ ನಿರ್ಧಾರಕ್ಕೆ ಕಾಯ್ತಾ ಇದ್ದಾರೆ. ಸೊ ನೋಡೋಣ ಏನ್ ಆಗುತ್ತೆ ಅಂತ ಹೇಳಿ. ಇವತ್ತಿನ ಸಬರಮತಿ ದಡದಲ್ಲಿ ನಡೀತಾ ಇರುವಂತಹ ಈ ಒಂದು ಕಾರ್ಯಕಾರಿಣಿಯಲ್ಲಿ ರಾಜಣ್ಣ ಕೂಡ ಅಟೆಂಡ್ ಆಗಿದ್ದಾರೆ. ಸೊ ಅಲ್ಲಿ ಹನಿ ಟ್ರ್ಯಾಪ್ ವಿಚಾರ ಕೂಡ ಚರ್ಚೆಯಾಗುತ್ತಾ? ಫಸ್ಟ್ ಆಫ್ ಆಲ್ ಯಾರು ಆ ಮಹಾನಾಯಕ? ಮತ್ತೊಮ್ಮೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸುತ್ತಾ ಈ ಹನಿ ಟ್ರ್ಯಾಪ್ ವಿಚಾರ. ಇವಾಗ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗಾಗಲೇ ಹನಿ ಕಹಾನಿ ವಿಚಾರ ರಾಜ್ಯ ರಾಜಕೀಯದಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿಗೆ ಚರ್ಚೆಗೆ ಶುರುವಾಗಿತ್ತು. ಇದು ಹನಿ ಟ್ರ್ಯಾಪ್ ಅಲ್ಲ, ಕೊಲೆಯತ್ನ ಅನ್ನುವಂತಹ ವಿಚಾರ ಆಗಿರ್ಬೋದು. ಸೊ ಇದರ ಹಿಂದೆ ಯಾರೋ ಮಹಾನ್ ನಾಯಕ ಇದ್ದಾನೆ ಅಂತ ಈಗ ಅದೇ ವಿಚಾರ ಮತ್ತೆ ಚರ್ಚೆಗೆ ಬರ್ತಿದೆ. ಯಾರ ಮಹಾನ್ ನಾಯಕ? ಏನ್ ಅಪ್ಡೇಟ್? ಪವಿತ್ರ, ಕಾಂಗ್ರೆಸ್ನಲ್ಲಿ ಹನಿ ಟ್ರ್ಯಾಪ್ ವಿಚಾರ ಅಂತಕ್ಕಂಥದ್ದು ದೊಡ್ಡ ಮಟ್ಟಿಗೆ ಸದ್ದು ಕೂಡ ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ
ಕಾಂಗ್ರೆಸ್ ಪಕ್ಷದ ಹಿರಿಯ ಸಚಿವರಾಗಿರ್ತಕ್ಕಂಥ KN ರಾಜನ್ ಅವರು ಕೂಡ ಹೈಕಮಾಂಡ್ ನಾಯಕರಿಗೂ ಕೂಡ ತಲುಪಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಮೊನ್ನೆ ದೆಹಲಿಗೆ CM ಸಿದ್ದರಾಮಯ್ಯವರು DCM DK ಶಿವಕುಮಾರ್ ಅವರು ತೆರಳಿದಂಥ ಸಂದರ್ಭದಲ್ಲಿ ಅವರು ಕೂಡ ದೆಹಲಿಯಲ್ಲಿದ್ದರು. ಈ ಬಗ್ಗೆ ಹೈಕಮಾಂಡ್ ನಾಯಕರ ಗಮನಕ್ಕೆ ಕೂಡ ತಂದಿರತಕ್ಕಂಥದ್ದು. ಹನಿ ಟ್ರ್ಯಾಪ್ ಅಂತಕ್ಕಂಥ ವಿಚಾರ ಒಂದಿಷ್ಟು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿರ್ತಕ್ಕಂಥದ್ದು. ಇದರ ಹಿಂದಿನ ಒಬ್ಬ ಮಹಾನ್ ನಾಯಕ ಕೂಡ ಇದ್ದಾನೆ, ಅವ್ರ ಬಗ್ಗೆ ನೀವು ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದನ್ನು ಕೂಡ KN ರಾಜನ್ ಅವರು ಸ್ವತಃ ಹೈಕಮಾಂಡ್ ನಾಯಕರು ಕೂಡ ತಿಳಿಸಿದ್ದಾರೆ. CM ಸಿದ್ದರಾಮಯ್ಯವ್ರ ಮುಖಾಂತರ ತಿಳಿಸುವಂಥ ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಹಾಗಾಗಿ ಇದೀಗ KN ರಾಜನ್ ಅವರು ಏನು AICCಯ ಒಂದು ಮಹಾ ಅಧಿವೇಶನ ನಡೀತಾ ಇದೆ ಗುಜರಾತ್ನ ಅಹಮದಾಬಾದ್ನಲ್ಲಿ, ಆ ಒಂದು ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೀತಕ್ಕಂಥ ಸಮಾವೇಶಕ್ಕೂ ಕೂಡ ಈಗ KN ರಾಜನ್ ಅವರು ಕೂಡ ಹೋಗಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸುವಂಥದ್ದು. AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಕೂಡ ಈ ಒಂದು ಅಧಿವೇಶನ ಕೂಡ ನಡೀತಾ ಇದೆ. ಹಾಗಾಗಿ ಈ ಅಧಿವೇಶನದಲ್ಲಿ ಕೂಡ ನಮ್ಮ ಕರ್ನಾಟಕ ರಾಜ್ಯದ ಈ ಒಂದು ರಾಜಕೀಯ ಬೆಳವಣಿಗೆ ಕುರಿತು ಕೂಡ ಚರ್ಚೆ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಈಗಾಗಲೇ ಈ ಒಂದು ಅಧಿವೇಶನ ಹೋಗೋಕ್ಕಿಂತ ಮುಂಚಿತವಾಗಿ CM ಸಿದ್ದರಾಮಯ್ಯವರ ಜೊತೆ ಸಿದ್ದರಾಮಯ್ಯ ಆಪ್ತ ಸಚಿವರ ಒಂದಿಷ್ಟು ಸಮಾಲೋಚನೆ ಕೂಡ ನಡೆಸಿರ್ತಕ್ಕಂಥದ್ದು. KN ರಾಜನ್ ಅವರ ಆಪ್ತ ಸಚಿವರು ಕೂಡ ಅವ್ರ ಜೊತೆ ಸಮಾಲೋಚನೆ ನಡೆಸಿರ್ತಕ್ಕಂಥದ್ದು. ಸಚಿವ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, SC ಮಹದೇವಪ್ಪ ಆಗಿರ್ಬೋದು, ಇವರೆಲ್ಲರೂ ಕೂಡ ನಾಯಕರು CM ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಹೈಕಮಾಂಡ್ ನಾಯಕರ ಗಮನಕ್ಕೆ ತರಬೇಕು, ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಗಮನಕ್ಕೆ ತಂದಿದ್ರಿ, ಇದಾದ ಬಳಿಕ ಈಗ ಈ ಒಂದು ಅಧಿವೇಶನ ಸಂದರ್ಭದಲ್ಲಿ ಕೂಡ ನೀವು ಇದನ್ನ ಗಮನಕ್ಕೆ ತರಬೇಕು, ಆ ಒಂದು ಮಹಾನ್ ನಾಯಕನ ವಿರುದ್ಧವಾಗಿ ಕ್ರಮ ಆಗಲೇಬೇಕು ಅನ್ನುವಂಥ ಬಿಗಿಪಟ್ಟನ್ನು ಕೂಡ ಹಿಡಿದಿರ್ತಕ್ಕಂಥದ್ದು. ಹಾಗಾಗಿ CM ಸಿದ್ದರಾಮಯ್ಯವರು ಸಹಿತ ಈ ಒಂದು ಅಧಿವೇಶನ ಸಂದರ್ಭದಲ್ಲಿ ಕೂಡ ನಾನು ಹೈಕಮಾಂಡ್ ನಾಯಕರ ಜೊತೆ ಮತ್ತೊಂದು ಬಾರಿ ಈ ವಿಚಾರವನ್ನು ಚರ್ಚೆ ನಡೆಸ್ತೇನೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ಈಗ ಸ್ವತಃ KN ರಾಜನ್ ಅವರು ಕೂಡ ಒಂದು ಅಧಿವೇಶನಕ್ಕೆ ತೆರಳಿರ್ತಕ್ಕಂಥದ್ದು, ಅದರಲ್ಲಿ ಭಾಗವಹಿಸುವ ಮುಖಾಂತರ ತಮ್ಮ ಮೇಲೆ ಹನಿ ಟ್ರ್ಯಾಪ್ ಅಂತಕ್ಕಂಥ ಪ್ರಯತ್ನ ಆಗಿರ್ತಕ್ಕಂಥದ್ದು. ಇದರ ಹಿಂದೆ ಒಂದ್ ಕಡೆ ಮಹಾನ್ ನಾಯಕನ ಕೈವಾಡಿದೆ, ಇದರ ಸೂತ್ರಧಾರ ಅವನ ಮೇಲೆ ಒಂದು ಕ್ರಮ ಆಗಲೇಬೇಕು, ನನ್ನ ಬಳಿ ಕೆಲವೊಂದಿಷ್ಟು ಪುರಾವೆಗಳಿದಾವೆ ಅನ್ನುವಂಥ ಮಾತನ್ನು ಕೂಡ ಅಧಿವೇಶನದ ಸಂದರ್ಭದಲ್ಲಿ ಕೂಡ ವಿಧಾನಸಭೆಯಲ್ಲಿ ಕೂಡ ಹೇಳಿದ್ರು. ಹಾಗಾಗಿ ಈ ಒಂದು ವಿಚಾರವನ್ನ ಈಗ ಈ ಒಂದು ಗುಜರಾತ್ನಲ್ಲಿ ನಡೀತಕ್ಕಂಥ ಈ ಒಂದು AICCಯ ಮಹಾ ಅಧಿವೇಶನದಲ್ಲಿ ಕೂಡ ಕರ್ನಾಟಕ ರಾಜ್ಯದ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟಿಗೆ ಚರ್ಚೆ ಆಗುವಂತಹ ಎಲ್ಲ ನಿರೀಕ್ಷೆಗಳು ಕೂಡ ಇರುವಂಥದ್ದು. ಆ ಒಂದು ನಾಯಕನ ವಿರುದ್ಧವಾಗಿ ಕ್ರಮ ಆಗಲೇಬೇಕು, ಇಲ್ಲ ಅಂತಂದ್ರೆ ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲೂ ಇದು ಸರಿಯಾದ ನಡೆಯಲ್ಲ. ಇವತ್ತು ನನ್ನ ಮೇಲೆ ಆಗಿದೆ, ಇನ್ನು ಮತ್ತೊಂದು ದಿನ ಮತ್ತೊಬ್ಬರ ಮೇಲೆ ಆಗುತ್ತೆ, ಹಾಗಾಗಿ ಇದಕ್ಕೆ ಕಡಿವಾಣ ಹಾಕಲೇಬೇಕು. ಇದು ಒಂದ್ ಕಡೆ ವೈಯಕ್ತಿಕವಾಗಿರ್ತಕ್ಕಂಥ ಪ್ರತಿಷ್ಠೆಗೆ ಧಕ್ಕೆ ತರುವಂಥದ್ದು, ಮತ್ತೆ ರಾಜ್ಯ ರಾಜಕಾರಣದಲ್ಲೂ ಕೂಡ ಇದು ಸರಿಯಾದ ನಡೆಯಲ್ಲ, ಹಾಗಾಗಿ ಈ ಬಗ್ಗೆ ನೀವು ಕ್ರಮ ವಹಿಸಲೇಬೇಕು ಅನ್ನುವಂಥ ಬಿಗಿಪಟ್ಟನ್ನು ಕೂಡ CM ಸಿದ್ದರಾಮಯ್ಯವರ ಮುಖಾಂತರ KN ರಾಜನ್ ಅವರು ಮಾಡುವಂತ ಎಲ್ಲಾ ಸಾಧ್ಯತೆ ಇದೆ. ಪವಿತ್ರ. ಎಸ್ ಬಸವರಾಜ್, ಇನ್ನೊಂದು ಕಡೆ ಈಗಾಗಲೇ ಹೈಕಮಾಂಡ್ಗೂ ಹಿಂದೆನೇ ಈ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಮಾಹಿತಿ ಹೋಗಿದೆ, ಅಥವಾ ಮಹಾನ್ ನಾಯಕನ ವಿಚಾರದಲ್ಲಿ ಕೂಡ ಮಾಹಿತಿ ಹೋಗಿದೆ ಅಂತ ಹೇಳಿ. ಯಾಕಂದ್ರೆ ಇದು ಹೈಕಮಾಂಡ್ ಮಟ್ಟಕ್ಕೂ ಕೂಡ ಎಲ್ಲೋ ಮುಜುಗರ ತರಿಸಿದಂತಹ ವಿಚಾರ ಆಗಿತ್ತು ಅನ್ನುವಂತಹ ಕಾರಣಕ್ಕೆ ಸೊ ಇವತ್ತು ರಾಜನ್ ಅವರು ಕೂಡ ಹೋಗಿರೋದು, ಮತ್ತದೇ ವಿಚಾರ ಡಿಸ್ಕಸ್ ಆಗಿ ಏನು ಹೇಳ್ಬೋದು, AICC ನಾಯಕರು ಇದರಲ್ಲಿ ಏನು ಡಿಸೈಡ್ ಮಾಡಬಹುದು ಹಾಗಾದ್ರೆ ಆ ನಾಯಕನ ವಿಚಾರವಾಗಿ ಅಂತ? ಪವಿತ್ರ, ಒಂದ್ ಕಡೆ ದೆಹಲಿಗೆ ಭೇಟಿ ನೀಡಿರ್ತಕ್ಕಂಥ ಸಂದರ್ಭದಲ್ಲಿ CM ಸಿದ್ದರಾಮಯ್ಯವರು ಕೂಡ ಸ್ವತಃ ರಾಹುಲ್ ಗಾಂಧಿ ಅವರ ಮುಂದೆ ಈ ಹನಿ ಟ್ರ್ಯಾಪ್ ಅಂತಕ್ಕಂಥ ವಿಚಾರವನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಅನ್ನುವಂಥದ್ದು. ಆ ಒಂದು ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಈ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿ ಈ ಬಗ್ಗೆ ನಾವು ಕ್ರಮ ಕೈಗೊಳ್ತೇವೆ, ನೀವು ಇದನ್ನ ಎಚ್ಚರಿಕೆಯಿಂದ ಇದನ್ನ ತೆಗೆದುಕೊಳ್ಬೇಕು ಅನ್ನುವಂಥ ಮಾತನ್ನು ಕೂಡ, ಯಾಕಂತಂದ್ರೆ ಪಕ್ಷಕ್ಕೂ ಕೂಡ ಇದು ಮುಜುಗರ ತರುವಂತಹ ವಿಚಾರ, ವಿಪಕ್ಷಗಳಿಗೆ ಅಸ್ತ್ರವೆಂಬಂತೆ ಕಾಣುತ್ತೆ, ಹಾಗಾಗಿ ಇದನ್ನ ನಾವು ಒಂದಿಷ್ಟು ಕ್ರಮ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಕೂಡ ನೋಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಅದಾಗೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಕೂಡ CM ಸಿದ್ದರಾಮಯ್ಯವರು ಚರ್ಚೆ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇತ್ತು. ಆದ್ರೆ ಈವರೆಗೂ ಕೂಡ ಯಾವುದೇ ಕ್ರಮ ಆಗಿಲ್ಲ ಅನ್ನುವಂಥದ್ದೇ KN ರಾಜನ್ ಅವರು ಮತ್ತೆ ಅವರ ಆಪ್ತ ಸಚಿವರ ಒಂದು ಕಳವಳ ಆಗಿರ್ತಕ್ಕಂಥದ್ದು. ಈ ಕಳವಳವನ್ನ ಮತ್ತೆ CM ಸಿದ್ದರಾಮಯ್ಯವರು ದೆಹಲಿಯಿಂದ ವಾಪಸ್ ಬಂದ ಬಳಿಕ ಅವ್ರ ಜೊತೆ ಚರ್ಚೆ ನಡೆಸಿರ್ತಕ್ಕಂಥದ್ದು. ಹಾಗಾಗಿ ಹೈಕಮಾಂಡ್ ನಾಯಕರ ಬಳಿ ನಾ ಎಲ್ಲ ಹೇಳಿದ್ದೇನೆ, ಆದ್ರೆ ಈ ಒಂದು ಅಧಿವೇಶನ ಸಂದರ್ಭದಲ್ಲಿ ಕೂಡ ಇದನ್ನ ಮತ್ತೊಮ್ಮೆ ಪ್ರಸ್ತಾಪ ಮಾಡ್ತೇನೆ, ಅಧಿವೇಶನ ಆದ ಬಳಿಕ ಕ್ರಮ ಕೈಗೊಳ್ಳುವಂತ ಎಲ್ಲಾ ಸಾಧ್ಯತೆಗಳಿದಾವೆ, ಆ ಬಗ್ಗೆ ನನಗೂ ಕೂಡ ನಂಬಿಕೆ ಇದೆ, ನೀವು ಕೂಡ ಹೈಕಮಾಂಡ್ ನಾಯಕರ ಮೇಲೆ ನಂಬಿಕೆ ಇಡಿ ಅನ್ನುವಂತ ಮಾತನ್ನು ಕೂಡ CM ಸಿದ್ದರಾಮಯ್ಯವರು ಅವರ ಆಪ್ತ ಸಚಿವರಿಗೆ ಕೂಡ ಒಂದಿಷ್ಟು ಒಂದು ಸಲಹೆ ಮತ್ತೆ ಸೂಚನೆಗಳು ಕೂಡ ನೀಡಿದ್ದಾರೆ ಅನ್ನುವಂಥದ್ದು ಇರುವಂತ ವಿಚಾರ. ಹಾಗಾಗಿ ಇದೀಗ KN ರಾಜನ್ ಅವರು ಕೂಡ ಈ ಬಗ್ಗೆ ಹೈಕಮಾಂಡ್ ನಾಯಕರ ಗಮನಕ್ಕೆ ತರುವಂತ ನಿಟ್ಟಿನಲ್ಲಿ ಮುಂದಾಗಿರ್ತಕ್ಕಂಥದ್ದು. ಅದರಂತೆ CM ಸಿದ್ದರಾಮಯ್ಯವರು ಕೂಡ ಈ ಅಧಿವೇಶನ ಆದ ಬಳಿಕ ರಾಹುಲ್ ಗಾಂಧಿ ಅವರನ್ನ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ, ಮತ್ತೆ AICC ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ KC ವೇಣುಗೋಪಾಲ್ ಮತ್ತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರ ಜೊತೆ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆ ನಡೆಸಿ ಈ ಬಗ್ಗೆ ಕ್ರಮ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡಲಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ಪವಿತ್ರ.
ಥ್ಯಾಂಕ್ ಯು ಮಾಹಿತಿಗಾಗಿ ಬಸವರಾಜ್. ಒಟ್ಟಾರೆ ಹೈಕಮಾಂಡ್ ಈ ಹನಿ ಕಹಾನಿ ರಿಪೋರ್ಟ್ನ ಯಾವ ರೀತಿ ತೆಗೆದುಕೊಂಡು ಹೋಗುತ್ತೆ, ಏನಾಗುತ್ತೆ ಅನ್ನೋದನ್ನ ಸದ್ಯಕ್ಕೆ ಆದಷ್ಟೇ ನೋಡಬೇಕು ಏನು ಆಗಬಹುದು.